ನಾವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ವಿ, ಒಂದು ಪ್ರಶ್ನೆ ಇಡೀ ಪ್ರಪಂಚ ಕೇಳ್ತಾ ಇರುವಂತಹ ಒಂದು ಪ್ರಶ್ನೆ ಅಥವಾ ಎರಡು ಪ್ರಶ್ನೆ. ಒಂದು, ಇರಾನ್ನ ಉತ್ತರಾಧಿಕಾರಿ ಯಾರಾಗ್ತಾರೆ? ನಂಬರ್ 2, ಇರಾನ್ ಇನ್ನು ಎಷ್ಟು ದಿನ ಪ್ರತೀಕಾರವನ್ನ ತೆಗೆದುಕೊಳ್ಳುವಂತಹ ಶಕ್ತಿಯನ್ನ ಉಳಿಸಿಕೊಂಡಿದೆ? ಶರಣಾಗುತ್ತಾ? ಯುದ್ಧ ಯಾವಾಗ ನಿಲ್ಲುತ್ತೆ ಅನ್ನೋದು. ಆ ಮೊದಲನೇ ಪ್ರಶ್ನೆ, ಇರಾನ್ನ ಉತ್ತರಾಧಿಕಾರಿ ಯಾರಾಗ್ತಾರೆ, ಸುಪ್ರೀಂ ನಾಯಕನ ಸ್ಥಾನಕ್ಕೆ ಯಾರ್ಯಾರು ಬರಬಹುದು ಅನ್ನೋದು ಈಗಿರುವಂತಹ ಅತಿ ದೊಡ್ಡ ಪ್ರಶ್ನೆ. ಯಾಕೆ ಅಂತಂದ್ರೆ ಇಡೀ ಇರಾನ್ ಪ್ರತೀಕಾರದ ಜ್ವಾಲೆಯಲ್ಲಿ ಬೇಯ್ತಾ ಇದೆ. ಕೇವಲ 24 ಗಂಟೆಗಳಲ್ಲಿ ಖಮ್ನೋಯಿಯನ್ನ ಸಾಯಿಸ್ತಾರೆ ಅಂತಂದ್ರೆ, ಅವನಿದ್ದ ಜಾಗದಲ್ಲಿ ಅವರನ್ನ ಸಾಯಿಸ್ತಾರೆ ಅಂತಂದ್ರೆ ಅದು ಹೇಗ್ ನಡೀತು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮತ್ತು ಈತ ಇದಾನಲ್ಲ, ಆತ ನಡೆದುಕೊಂಡು ಬಂದಂತಹ ದಾರಿ ಇದೆಯಲ್ಲ, ಅದು ತುಂಬಾ ತುಂಬಾ ಇಂಟ್ರೆಸ್ಟಿಂಗ್. ಯಾಕೆ ಅಂತಂದ್ರೆ ಅದು ಒಂದು ರೀತಿ ಯಾವ ರಾಜ ಮನೆತನದ ವಿರುದ್ಧ ಸಿಡಿದೆದ್ದು ತಾನು ಇರಾನ್ನ ಸರ್ವೋಚ್ಚ ನಾಯಕನಾದನು, ಆ ರಾಜ ಮನೆತನ, ವಂಶ ಪಾರಂಪರ್ಯ, ಕುಟುಂಬ ರಾಜಕಾರಣ ಇವೆಲ್ಲವನ್ನ ಧಿಕ್ಕರಿಸಿ ಕ್ರಾಂತಿ ಮಾಡಿ ಬಂಡಾಯ ಎದ್ದು ಇಟ್ಟಿಗೆ ಮೇಲೆ ಇಟ್ಟಿಗೆ ಕಟ್ಟಿ ಇವತ್ತು ಪ್ರಪಂಚದ 5 ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬನಾಗಿದ್ದ ಈತ. ಅಂತಹ ವ್ಯಕ್ತಿ ಈಗ ಹತನಾಗಿದ್ದಾನೆ. 6 ಕೋಟಿ ಇರಾನಿ ಪ್ರಜೆಗಳ ಮುಂದಿನ ಉತ್ತರಾಧಿಕಾರಿ ಯಾರು? ಇದು ಎಲ್ಲರನ್ನ ಕಾಡ್ತಿರುವಂತಹ ಪ್ರಶ್ನೆ. ಉತ್ತರಾಧಿಕಾರಿ ಆಗಬಹುದು, ಆದರೆ ಈತನ ಖಮ್ನೋಯಿ ಜಾಗವನ್ನ ತುಂಬೋದಕ್ಕೆ ಅಸಾಧ್ಯ. ಆದರೆ ಜಾಗ ತುಂಬಲೇಬೇಕು, ನಾಯಕತ್ವ ಬರಲೇಬೇಕು. ಹಾಗಾದ್ರೆ ಯಾರಾಗ್ತಾರೆ ಉತ್ತರಾಧಿಕಾರಿ? 40 ವರ್ಷಗಳ ಕಾಲ ಕುಟುಂಬವಾದದ ವಿರುದ್ಧ ಹೋರಾಡಿದಂತಹ ಖಮ್ನೋಯಿಯ ಮಗ ಈಗ ಉತ್ತರಾಧಿಕಾರಿ ಆಗ್ತಾರೆ ಅನ್ನುವಂತಹ ಮಾತು ಎಲ್ಲೆಡೆ ಕೇಳಿ ಬರ್ತಾ ಇದೆ. ಎಂತ ವಿಪರ್ಯಾಸ ನೋಡಿ. ರಾಜನ ಮಗ ರಾಜ ಆಗ್ಬಾರ್ದು, ಪದವಿ ಗಳಿಸ್ಬೇಕಂದ್ರೆ ಸಾಮರ್ಥ್ಯದಿಂದ ಗಳಿಸ್ಬೇಕೆ ಹೊರತು ಕುಟುಂಬ ರಾಜಕಾರಣದಿಂದ ಅಥವಾ ರಾಜ ಮನೆತನದಿಂದ ಬರಬಾರದು ಭಿಕ್ಷೆಯಾಗಿ ಅಂತ ಪ್ರತಿಪಾದಿಸಿದವರು ಖಮ್ನೋಯಿ. ಈಗ ಯಾವ ರಾಜ ಮನೆತನ, ಯಾವ ಕುಟುಂಬ ರಾಜಕಾರಣವನ್ನ ವಿರೋಧಿಸಿದಂತಹ ಖಮ್ನೋಯಿ ಮಗನೇ ಈಗ ಉತ್ತರಾಧಿ ಆಗ್ತಾರೆ ಅನ್ನುವಂತಹ ಪ್ರಬಲವಾದಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಯಾರಾತ ಅಂದ್ರೆ ಮುಸ್ತಫಾ ಖಮ್ನೋಯಿ. ಮುಸ್ತಫಾ ಖಮ್ನೋಯಿ ಈ ಖಮ್ನೋಯಿಯ ಮಗ. ಆತನ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ, ಆದರೆ ಯಾರೂ ಕೂಡ ಆತನನ್ನ ಬಹಿರಂಗವಾಗಿ ಜಾಸ್ತಿ ನೋಡಿಲ್ಲ. ಈತ ಅಜ್ಞಾತದಲ್ಲಿ, ಅಂದ್ರೆ ಒಂದು ರೀತಿ ಎಲ್ಲೂ ಕಾಣಿಸ್ಕೊಳ್ದೆ ಇರೋದೇ ಆತನಿಗೆ ಒಂದು ಶಕ್ತಿ ಅಂತ ಅಲ್ಲಿನ ಜನ ಮಾತಾಡ್ತಾ ಇದ್ದಾರೆ. ಹಾಗಂತ ಆತ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ತಿಳಿಯದೇ ಇರುವವನು, ಯಾವುದೇ ಗಂಧ ಗಾಳಿ ಇಲ್ಲದೆ ಇರೋವನ ಅಲ್ಲ. ಬದಲಾಗಿ ಚುನಾವಣೆಗಳಲ್ಲಿ ಸ್ಪರ್ಧಿಸದೇ ಇದ್ದರೂ ಕೂಡ, ಬಹಿರಂಗವಾಗಿ ಕಾಣಿಸಿಕೊಳ್ಳದೇ ಇದ್ದರೂ ಕೂಡ ಆತನಿಗೆ ತನ್ನ ತಂದೆ ಮತ್ತು ಸೇನೆಯ ನಡುವೆ ಸೇತುವೆಯಾಗಿ ಕೆಲಸ ಮಾಡಿದಂತ ಅನುಭವ ಇದೆ. ಅಷ್ಟೇ ಅಲ್ಲ, ಈ ಸೇನೆಯ ದೊಡ್ಡ ದೊಡ್ಡ ಜನರಲ್ಗಳ ಜೊತೆ ಕೂತು ಗೌಪ್ಯವಾಗಿ ಸಭೆ ನಡೆಸುವಂತಹ ಮತ್ತು ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಂಡಂತಹ ಬಹಳಷ್ಟು ನಿದರ್ಶನಗಳು ಮತ್ತು ಎಕ್ಸ್ಪರ್ಟೈಸ್ ಈತನಲ್ಲಿ ಇದೆ. ಹೀಗಾಗಿ ಈತನನ್ನ ಅವರ ಉತ್ತರಾಧಿಕಾರಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇದಕ್ಕೆ ನಿಜಕ್ಕೂ ಕೂಡ ಒಬ್ಬರನ್ನ ಇರಾನ್ ಈಗ ತುಂಬಾ ತುಂಬಾ ನೆನಪಿಸ್ಕೊಳ್ತಾ ಇದೆ ಅಂತ ಅನ್ಸುತ್ತೆ. ಅದು ಇಬ್ರಾಹಿಂ ರಹೀಸಿ. ಇಬ್ರಾಹಿಂ ರಹೀಸಿ ಈ ಖಮ್ನೋಯಿ ಇದಾರಲ್ಲ, ಅವರ ಅತ್ಯಂತ ಆಪ್ತ ಬಲಗೈ ಬಂಟ. ಮತ್ತು ಸ್ವಾಭಾವಿಕವಾಗಿ ಈ ಖಮ್ನೋಯಿ ಇಲ್ಲ ಅಂತಂದ್ರೆ ಅವರೇ ಉತ್ತರಾಧಿಕಾರಿ ಆಗ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದ್ರೆ ಅವರು ಇದ್ದಕ್ಕಿದ್ದಂತೆ ಹೆಲಿಕಾಪ್ಟರ್ ಪತನ ಆಗಿ ಸತ್ತೋಗ್ಬಿಡ್ತಾರೆ. ಅವರ ಸಾವಿನ ಬಗ್ಗೆನೂ ಕೂಡ ಇರಾನ್ ನಲ್ಲಿ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಇದು ನಿಜಕ್ಕೂ ಕೂಡ ಸಹಜವಾಗಿ ಪ್ರಾಕೃತಿಕ ವಿಕೋಪದಿಂದ ಹೆಲಿಕಾಪ್ಟರ್ ಪತನ ಆಯ್ತಾ ಅಥವಾ ಇದ್ರ ಹಿಂದೆ ಏನಾದ್ರೂ ರಾಜಕೀಯ ಹುನ್ನಾರ ಇದೆಯಾ ಅಂತ. ಸೊ ಸ್ಪರ್ಧೆ ಇಲ್ಲ. ಇದ್ದಕ್ಕಿದ್ದಂತೆ ಖಮ್ನೋಯಿ ಸೇರಿದಂತೆ ಸೇನೆಯ ಪ್ರಮುಖರು 11 ಜನ ಯಾರು ಈ ಉತ್ತರಾಧಿಕಾರಿ ರೇಸ್ ನಲ್ಲಿ ಇರ್ಬೇಕಾಗಿತ್ತು ಅವರೆಲ್ಲ ಒಂದೇ ಸಲ ಸತ್ತು ಹೋದ್ರು. ಹೀಗಾಗಿ ಚಾಯ್ಸಸ್ ತುಂಬಾ ಕಡಿಮೆ ಇದೆ. ಸ್ಪರ್ಧೆಗೆ ರೆಡಿ ಆಗಿರೋರು ಯಾರು ಇಲ್ಲ. ಯಾಕಂದ್ರೆ ಅವ್ರ ಮೇಲೆ ಇಡೀ ಇರಾನ್ನ ಭವಿಷ್ಯ ನಿಂತಿದೆ. ಹಳೆಯ ಮನಸ್ಥಿತಿಯ ಮೌಲ್ವಿಗಳು, ಧರ್ಮ ಮತ್ತು ಹೊಸ ಮನಸ್ಥಿತಿಯ ಯುವ ಪೀಳಿಗೆ ಅವರು ಕೇಳ್ತಾ ಇರುವಂತಹ ಸ್ವಾತಂತ್ರ್ಯ, ಧರ್ಮದ ಚೌಕಟ್ಟಿನಲ್ಲಿ ನಮ್ಮನ್ನ ಬಂಧಿಸಬೇಡಿ,
ಈ ಹಿಂದೆ ಇರಾನ್ ಹೇಗಿತ್ತೋ ಪಾಶ್ಚಿಮಾತ್ಯ ಸಂಸ್ಕೃತಿಯ ಇನ್ಫ್ಲೂಯೆನ್ಸ್ ನಲ್ಲಿ ಹಾಗೆ ನಮ್ಮನ್ನ ಇರಕ್ ಬಿಡಿ ಅಂತ ಹೇಳ್ತಿರೋರು ಬಹಳಷ್ಟು ಜನ. ಹೌದು. ಇಲ್ಲ, ಧರ್ಮದ ಚೌಕಟ್ಟಿನ ಆಚೆಗೆ ಹೋಗಬಾರ್ದು ಇರಾನ್, ಧರ್ಮದ ಚೌಕಟ್ಟಿನಲ್ಲಿ ಇದ್ದರೆ ಮಾತ್ರ ಇರಾನ್ಗೆ ಉಳಿಗಾಲ ಅಂತ ಹೇಳುವಂತಹ ತುಂಬಾ ಕಟ್ಟರ್ ಸಂಪ್ರದಾಯವಾದಿಗಳು ಒಂದ್ ಕಡೆ. ಇವರಿಬ್ಬರನ್ನು ನಿಭಾಯಿಸಿಕೊಂಡು ಇರಾನ್ನ ಚುಕ್ಕಾಣಿ ಹಿಡಿದು ಶತ್ರುಗಳನ್ನ ನಿಭಾಯಿಸಿ, ಒಳಗಿನ ಶತ್ರುಗಳು, ಈಗ ಖಮ್ನೋಯಿ ಸತ್ತೋಗಿದ್ದು ಹೇಗೆ ಒಳಗಿನ ಶತ್ರುಗಳು, ದುಶ್ಮನ್ ಕಹಾ ಹೇ ಅಂದ್ರೆ ಬಗಲ್ ಮೇ ಹೇ ಅನ್ನೋ ತರದಲ್ಲಿ ಇಸ್ರೇಲ್ನ ಬೇಹುಗಾರಿಕಾ ಸಂಸ್ಥೆ ಮೊಸಾದ್ಗೆ ಈತನ ಅಂದ್ರೆ ಖಮ್ನೋಯಿಯ ಇರುವಿಕೆಯ ಸಂಪೂರ್ಣ ಡೀಟೇಲ್ಸ್ ಗಳನ್ನ ಕೊಟ್ಟು ಆತನ ಸುತ್ತಮುತ್ತಾನೆ ತಿರುಗಿಕೊಂಡು ಬೆನ್ನಿಗೆ ಚೂರಿ ಹಾಕಿದ್ದು. ಪ್ರತಿಯೊಬ್ರು ಇರಾನ್ ನಲ್ಲಿ ಈಗ ಒಬ್ರಿಗೊಬ್ರು ಅನುಮಾನದ ದೃಷ್ಟಿಯಿಂದ ನೋಡ್ಕೊಳ್ತಾ ಇದ್ದಾರೆ. ಅಂತಹ ಶತ್ರುಗಳನ್ನೂ ಕೂಡ ಸದೆಬಡಿಯುವಂತಹ, ಹೊರಗಿನ ಶತ್ರುಗಳನ್ನು ಸದೆಬಡಿಯುವಂತಹ, ಇರಾನಿನ ಈ ಮನ್ವಂತರದ ಪಿರಿಯಡ್ ನಲ್ಲಿ ಎಲ್ಲವನ್ನೂ ಸಮರ್ಥವಾಗಿ ನಿಭಾಯಿಸಬಲ್ಲಂತಹ, ಎಲ್ಲರಿಗೂ ಸಹ್ಯವಾಗಬಲ್ಲ ಅಂತಹ ಪರಿಸ್ಥಿತಿಗಳನ್ನು ತಲೆ ಕೆಳಗೆ ಮಾಡುವಂತಹ ಇಂತಹ ವ್ಯಕ್ತಿಯ ಆಯ್ಕೆ ಸ್ವಲ್ಪ ಕಷ್ಟ ಇದೆ. ಈಗ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಕುತ್ಕೊಂಡು ಡಿಸೈಡ್ ಮಾಡಕ್ಕೆ ಅವ್ರ ಹತ್ರ ಆಯ್ಕೆಗಳು ಕೂಡ ತುಂಬಾ ಕಡಿಮೆ ಇದೆ ಅಂತ ಅನ್ಸುತ್ತೆ. ರೈಸಿ ಇದ್ದಿದ್ರೆ ಯಾರು ಹೇಳೋದಿಲ್ಲ ಕೇಳೋದಿಲ್ಲ, ಆತನೇ ಇವತ್ತು ಉತ್ತರಾಧಿಕಾರಿ ಆಗ್ತಿದ್ದ. ಆದ್ರೆ ಆತ ಅಚಾನಕ್ ಆಗಿ ಸತ್ತ ಹೋದ. ಈಗ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಮತ್ತು IRGC ಇರಾನ್ನ ಆಡಳಿತದ ರಿಮೋಟ್ ಕಂಟ್ರೋಲ್ ಇಟ್ಕೊಂಡಿದೆ. ಅಲ್ಲಿರುವಂತಹ ನಾಯಕರು ಈ ಮನೆತನದ ವ್ಯಕ್ತಿಯನ್ನ ಒಪ್ಕೊಳ್ತಾರ? ಕೇವಲ ಇದು ಇರಾನ್ಗೆ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿರುವಂತಹ ಶಿಯಾ ಮುಸ್ಲಿಮರನ್ನ ಒಗ್ಗೂಡಿಸಿ ತಮ್ಮ ಪರವಾದಂತಹ ಒಂದು ಅನುಕಂಪವನ್ನು ಮತ್ತು ಇರಾನ್ ಪರವಾದಂತಹ ಒಂದು ಅನುಭೂತಿಯನ್ನು ಕೂಡ ಸೃಷ್ಟಿಸುವಂತಹ ನಾಯಕ. ಸೊ ಶಿಯಾ ಮುಸ್ಲಿಮರಿಗೆ ಸಹ್ಯವಾಗಬಹುದಾದಂತಹ ಅಂತ ಅಂದ್ರೆ ಆತನಿಗೆ ಧಾರ್ಮಿಕವಾದಂತಹ ಟಚ್ ಇರಬೇಕು, ಧರ್ಮದ ಬಗ್ಗೆ ಗೌರವ ಇರಬೇಕು, ಧರ್ಮವನ್ನ ಅನುಸರಿಸಬೇಕು, ಧರ್ಮದ ತತ್ವ ಸಿದ್ಧಾಂತಗಳ ಅನುಗುಣವಾಗಿ ಸರ್ಕಾರವನ್ನು ನಡೆಸಬೇಕು. ಸಿಕ್ಕಾಪಟ್ಟೆ ಗೊಂದಲ ಇದೆ. ಖಮೇನಿಯನ್ನ ಅಕ್ಸೆಪ್ಟ್ ಮಾಡಿದಷ್ಟು ಬೇರೆ ಇನ್ನೊಬ್ಬರನ್ನ ಅಷ್ಟು ಈಸಿಯಾಗಿ ಸೇನೆ ಸೇರಿದಂತೆ ಪ್ರತಿಯೊಬ್ಬರು ಅದು ಹೇಗೆ ಸ್ವೀಕರಿಸ್ತಾರೋ ಗೊತ್ತಿಲ್ಲ. ಆದ್ರೆ ನಾಯಕತ್ವ ಬೇಕು. ನಾಯಕತ್ವವಿಲ್ಲದೆ ಒಂದು ದೇಶ ಈಗ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಆ ನಾಯಕತ್ವ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಬರ್ತಾ ಇಲ್ಲ. ಯಾಕಂದ್ರೆ ಇರಾನ್ನಿಂದ ಏನೂ ಹೊರಗಡೆ ಬರ್ತಾ ಇಲ್ಲ. ಇರಾನ್ಗೆ ಯಾವುದೇ ಮಾಧ್ಯಮಗಳ ಪ್ರತಿನಿಧಿಗಳನ್ನ ಒಳಗಡೆ ಬರೋದಕ್ಕೆ ಈಗ ನಿಷೇಧ ಹೇರಲಾಗಿದೆ. ಸೊ ಇನ್ನೊಂದು ಹೆಸರು ಕೇಳಿ ಬರ್ತಾ ಇದೆ, ಅದು ಅಲಿರೇಜಾ ರಾಫಿ, ಇರಾನ್ನ ಮುಖ್ಯ ನ್ಯಾಯಾಧೀಶ. ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಬಟ್ ಗೊತ್ತಿಲ್ಲ ಖುಮೈನಿಯ ಮಗ ಅಂತ ಅವ್ರ ಮಗನನ್ನ ಒಪ್ಕೊಳ್ತಾರ? ಯಾವ ಸಿದ್ಧಾಂತವನ್ನ ವಿರೋಧಿಸಿದ್ರೋ ಮತ್ತೆ ಅದೇ ಆಡಳಿತ ಬರುತ್ತಾ ಗೊತ್ತಿಲ್ಲಪ್ಪ, ಏನಾಗುತ್ತೆ ಏನೋ ಅಂತ. ಡೆಫಿನೆಟ್ಲಿ ಅವ್ರ ಹೆಸರಂತೂ ಮುಂದೆ ಇದೆ. ಯಾರು? ಮುಸ್ತಫಾ ಖಮ್ನೋಯಿ.